ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ನಮ್ಮ ವಾಹಿನಿ ಬಿತ್ತದ ಒಂದು ವರದಿ ಈಗ ಅಧಿಕಾರಿಗಳಲ್ಲಿ ನಡುಕ ಉಂಟು ಮಾಡಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯಿತಿ ಆವಾಸ್ ಯೋಜನೆಯ ಹೆಸರಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಮ್ಮ ವಾಹಿನಿ ಮೊದಲಿಗೆ ಬಯಲು ಮಾಡಿತ್ತು. ಈ ವರದಿ ಪ್ರಸಾರವಾದ ಬೆನ್ನಲ್ಲೇ ಈಗ ಅಧಿಕಾರಿಗಳಲ್ಲಿ ಆತಂಕ, ತನಿಖೆ ಚುರುಕು ಮತ್ತು ಹೊಸ ಸತ್ಯಗಳು ಹೊರಬರ್ತಿವೆ. ಬಡವರಿಗೆ ಮನೆ ನೀಡಲು ಸರ್ಕಾರ ರೂಪಿಸಿದ ಆವಾಸ್ ಯೋಜನೆ ಬರದೇವನಾಳದಲ್ಲಿ ಕಾಗದದಲ್ಲೇ ಮನೆ ಕಟ್ಟಿದ ಪ್ರಕರಣವಾಗಿ ಮಾರ್ಪಟ್ಟಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಫೋನ್ಪೇ ನಾ ಮಾಡ್ಕೊಂಡು ಹೇಳ್ತೀನಿ ಮಾಡಿದ್ದಾದ ಅವ್ರು ಸ್ಕ್ಯಾನ್ ನಮ್ಮ ಮೊದಲ ವರದಿಯಲ್ಲಿ ಬೋಗಸ್ ಬಿಲ್ ಪಾಸ್ ಮಾಡಿದ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದ್ದಂತೆಯೇ ಇದೀಗ ಪರಿಶೀಲನೆ ಆರಂಭವಾಗಿದೆ. ಭ್ರಷ್ಟಾಚಾರ ಬಯಲಾಗ್ತಿದ್ದಂತೆಯೇ ಪಂಚಾಯತ್ PDO ಪ್ರೇಮಾ ಎಸ್ ರಾಥೋಡ್ ಅವರು 1 ತಿಂಗಳ ವೈದ್ಯಕೀಯ ರಜೆ ಪಡೆದು ದೂರ ಉಳಿದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಉದ್ದೇಶದಿಂದ ನಾನು ಬೇರೆಯವ್ರಿಗೆ ಹಚ್ಚಿ ಬೇರೆಯವ್ರಿಗೆ ನಾನು ಪೇಮೆಂಟ್ ಕೊಡಕ್ಕೆ ನಮಗೂ ಹೆವಿ ಆಗುತ್ತೆ ಸರ್. ಹಾಗಾಗಿ ಅವರಿಗೆ ನಾನು ಪಂಚಾಯತಿ ಸ್ಟಾಫ್ ಪಂಚಾಯತಿಗೆ ಯಾಕೆ ಬಿಡ್ಬೇಕಂತ ಹೇಳಿ ಅವ್ರ ಕಡೆನೆ ಕೆಲಸ ಕೊಟ್ಟಿನಿ ಸರ್. ನಾನು 6 ಮಂತ್ ಕೊಟ್ಟಿನಿ ಸರ್. ಅಲ್ಲಿ ಹುಡುಗರು ಇದ್ದಾರೆ ಸರ್. ನೀವು ಅಂದ್ರೆ ನೆಲೆಗ ಕೆಲಸ ಮಾಡಿರಲ್ಲ, ಮಾತಾಡ್ರಿ ಮೇಡಮ್ ಅವ್ರು ನಿಮಗ ನಾ ಬಂದ ಮೇಲೆ ಕೆಲಸ ಮಾಡಿಕೊಟ್ಟಾರ, ನೀವು NMR ಹಾಕಸ್ಕೋರಿ ಅಂತ ನಾ ಎಷ್ಟು ಸಲ ಕೂಡ್ಸಿ ನಿಮಗ. ಮೇಡಮ್ ಹಾಕವಲ್ರಿ ಮೇಡಮ್ ಒಂದ್ NMR ಹಾಕಕ್ 2 ದಿನ ತಗೋತಾರ ಅಂತ ಅವರೇ ನಾನು ಬಂದು ಕಂಪ್ಲೇಂಟ್ ಮಾಡಿದ್ನಲ್ಲಪ್ಪ. ಈಗ ನಾನು ಹಗಲು ರಾತ್ರಿ ಕೂತ್ ಇದು ನರೇಗಾಗೋಸ್ಕರ ಸ್ಟ್ರೈಕ್ ಆಯ್ತು ಸರ್ ತಾಲೂಕ್ ಪಂಚಾಯತಿ ಮುಂದೆ. ಅವಾಗ ಸರ್ ಶ್ರೀದೇವಿ ಅಂತ ಹೇಳಿ ಕುರೇಕ್ನಾಳ್ ಮೇಟಿ ಸರ್ ಅವ್ರದ್ದು ಲೇಬರ್ ಹಚ್ಕೊಂಡು ಅವರೇ ಕೆಲಸ ಮಾಡಿಸ್ತಾರ. ಅವ್ರದ್ದು ಜಾಬ್ ಕಾರ್ಡ್ ತಂದು ಕೊಟ್ಟಿದ್ರು ಸರ್. ಯೋಜನಾಧಿಕಾರಿ ಸಿದ್ದನಗೌಡ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪರಿಶೀಲನೆ ವೇಳೆ ಕೇವಲ 6 ಮನೆಗಳಲ್ಲಿ 4 ಮನೆಗಳು ಬೋಗಸ್ ಎಂದು ಪತ್ತೆಯಾಗಿದೆ. ಈ ಕುರಿತು ತಾಲೂಕು ಪಂಚಾಯತ್ EO ಬಸಣ್ಣ ನಾಯಕ ವರದಿ ನೀಡಿದ್ದು ಆರೋಪಗಳಿಗೆ ಮತ್ತಷ್ಟು ಬಲ ದೊರೆತಿದೆ. ನಮಗೆ ಆನಂದ್ ರಾಠೋಡನವರು ಒಟ್ಟು 6 ಮನೆಗಳು ಬೋಗಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. 6 ಮನೆಗಳನ್ನು ತನಿಖೆ ಮಾಡಿದ್ವಿ. ತನಿಖೆ ಮಾಡಿದ ರಿಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ TP ಅವ್ರಿಗೆ ಹಾಕಿದ್ವಿ. ಆ ವರದಿಯನ್ನು ನಾವು ಜಿಲ್ಲಾ ಪಂಚಾಯತಿಗೆ ಸಲ್ಲಿಸ್ತೀವಿ. ಅದು 22-23ರಲ್ಲಿ 4 ಮನೆ ಇದ್ದಾವೆ, 21-22ರಲ್ಲಿ 2 ಮನೆಗಳಿದಾವೆ. PDO ಅದನ್ನು ಚೆಕ್ ಮಾಡಿ ಡೀಟೇಲ್ ಮಾಡಿದ್ವಿ. 22-23 ಮಲ್ಲೇಶಪ್ಪ ಗೌಡ ಅಂತ ಇದ್ದಾರೆ. ಉಳಿದದ್ದು ಹಳೆದ ಯಾರಾದ್ರೂ ಚೆಕ್ ಮಾಡಿ ಹೇಳ್ತೀನಿ. ಬಿಲ್ ಆಗಿರೋದು ಸಪ್ರೇಟ್ ಬೇರೆ ಬೇರೆ ಕಂತು ಬೇರೆ ಬೇರೆ ದಿನಾಂಕದಲ್ಲಿ ಆಗಿದೆ. ಎಕ್ಸಾಂಪಲ್ ಈ ಶಾಂತಮ್ಮ ಕುಂಬಾರನವ್ರದ್ದು ಒಂದು ಬಿಲ್ಲು 16/11/2023 ಆಗಿದೆ. 2ನೇ ಬಿಲ್ಲು 17/11/2023. ಆಮೇಲೆ 31/12/2024 ಒಂದು ಕಂಪ್ಲೀಟ್ ಬಿಲ್ ಆಗಿದೆ, ಫೈನಲ್ ಬಿಲ್. 23ರಲ್ಲಿ ಮಲ್ಲೇಶಪ್ಪ ಗೌಡ. ಅದಾದ ನಂತರ ಪ್ರೇಮ PDO ಅವರು ಇದ್ದಾರೆ ಪ್ರೆಸೆಂಟ್. ಈ ಪ್ರೇಮ PDO ಅವ್ರದ್ದು ಈಗ ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಎಂಕ್ವೈರಿ ನೋಡ್ತೀನಿ. ಈ ಡೇಟ್ ತರಿಸ್ಬೇಕು ನಾನು. ಈ ಫೈಲ್ ತೆಗಿಸಿ ಡೇಟ್ ನೋಡ್ತೀನಿ. ಡೇಟ್ ನೋಡಿ ಯಾವ ಪೀರಿಯಡ್ ಕಂತು ವೈಸ್ ಯಾರ್ಯಾರು ಬರ್ತದೆ ಅವ್ರದ್ದು ಬರ್ದು ಕಳಿಸ್ತೀವಿ. ಇಲ್ಲ, ನಮ್ಗೆ ರೈಟಿಂಗಲ್ಲಿ ಕೊಟ್ಟಿರೋದು 6 ಹೌಸಸ್ ಕೊಟ್ಟಿದ್ದಾರೆ. 6 ಹೌಸನ್ನು ವೆರಿಫಿಕೇಶನ್ ಮಾಡಿವಿ ನಾವು. ಯಾವ ಗ್ರಾಮ ಪಂಚಾಯತಿ? ಬರದೇವನಾಳ. ಅದೇ ಬರದೇವನಾಳ ಗ್ರಾಮ ಪಂಚಾಯತಿ ಅವ್ರದ್ದು 2 ಡೇಸ್ ಬ್ಯಾಕು ಮೆಡಿಕಲ್ ರಜೆ ಸ್ಯಾಂಕ್ಷನ್ ಆಗಿದೆ. ಅವ್ರದ್ದು 1 ಮಂತ್ ರಜೆ ಹೋಗಿದ್ದಾರೆ. ಈಗ ಹೊಸ PDO ಸಾಹೇಬಗೌಡನವರು ನಿನ್ನೆ ಹೋಗಿ ಬಂದಾರೆ ಪಂಚಾಯತಿ. ಕಾಂತಮ್ಮ ಶಿವಪ್ಪ ಕುಂಬಾರ್, ತುಂಗಮ್ಮ ಬಸವರಾಜ್, ಬಸಮ್ಮ ಶಿವಣ್ಣ, ಶ್ರೀದೇವಿ ಶೇಖಪ್ಪ ಇವರ ಹೆಸರಲ್ಲಿ ಬೋಗಸ್ ಮನೆಗಳ ಪಟ್ಟಿ ಸಿದ್ಧ ಮಾಡಿಕೊಂಡಿದ್ದಾರೆ. ಇವರು ನಮಗೆ ಮನೆ ಸಿಗಲಿಲ್ಲ, ಹೆಸರಲ್ಲಿ ಮಾತ್ರ ಇದೆ, ಹಣ ಯಾರೋ ತೆಗೆದುಕೊಂಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಈ ಹಗರಣದ ಹಿಂದೆ ದೊಡ್ಡ ಜಾಲ ಇರುವ ಶಂಕೆ ವ್ಯಕ್ತವಾಗಿದ್ದು, ಶಿವು ನಂದಿಕೋಲಮಠ ಮತ್ತು ಸೆಕ್ರೆಟರಿ ಬಸಪ್ಪ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ನಮ್ಮ ವರದಿಯ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರ ಅಥವಾ ಇದು ಇನ್ನ ದೊಡ್ಡ ಹಗರಣದ ಕೇವಲ ಒಂದು ಭಾಗವ? ಪಂಚಾಯತ್ ಅಧಿನಿಯಮ ಮತ್ತು ಸರ್ಕಾರಿ ಸೇವಾ ನಿಯಮಗಳ ಪ್ರಕಾರ ಈ ಆರೋಪಗಳು ಸಾಬೀತಾದರೆ ಕಠಿಣ ಶಿಕ್ಷೆಗಳು ಅನಿವಾರ್ಯವಾಗಿರುತ್ತೆ. ಅಮಾನತ್ತು, ವಜಾ, ಹಣ ವಸೂಲಿ, ಕ್ರಿಮಿನಲ್ ಪ್ರಕರಣ, ಡಿಪಾರ್ಟ್ಮೆಂಟಲ್ ವಿಚಾರಣೆ, ಭವಿಷ್ಯದ ಹುದ್ದೆಗೆ ಅನರ್ಹತೆ ಸೇರಿದಂತೆ ವಿವಿಧ ಶಿಕ್ಷೆಗಳು ವಿಧಿಸಲಾಗುತ್ತೆ. ಈಗ ಎಲ್ಲರ ಕಣ್ಣು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವಿಶಾ ಒರ್ಡಿಯಾ ಕಡೆ ನೆಟ್ಟಿದೆ. ದೋಷಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆಯೇ ಅಥವಾ
ಪ್ರಕರಣ ತಣ್ಣಗಾಗುತ್ತದೆ ಕಾದು ನೋಡಬೇಕಾಗಿದೆ. ಬರದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ ಅಗೆದಷ್ಟು ಬಯಲಾಗ್ತಾ ಇದೆ ಭ್ರಷ್ಟಾಚಾರ. ನಮ್ಮ ಮೊದಲ ವರದಿ ಎಬ್ಬಿಸಿದಂತಹ ಪ್ರಶ್ನೆಗಳು ಈಗ ತನಿಖೆ ದಿಕ್ಕನ್ನು ತೋರಿಸ್ತಿದೆ. ಬಡವರ ಕನಸಿನ ಮನೆ ಯಾರಾದರೂ ದೋಚಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.